ದಿನ IPL ಮ್ಯಾಚ್ನ ಪಂದ್ಯಾವಳಿ ಏನು ನಡೀತು, ಫೈನಲ್ನಲ್ಲಿ ನಡೆದಂಥ ಒಂದು ಪಂದ್ಯಾವಳಿಯಲ್ಲಿ ಹತ್ತತ್ರ 2 ದಶಕಗಳು ಅಂದರೆ 18 ವರ್ಷಗಳ ನಂತರ ಮೊದಲನೇ ಬಾರಿಗೆ RCBಯ ತಂಡ ಫೈನಲ್ನಲ್ಲಿ ಇವತ್ತು ವಿಜೇತರಾಗಿ ಹೊರಬಂದಿರತಕ್ಕಂಥದ್ದು ನಿನ್ನೆ ದಿನ. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಸಾಕಷ್ಟು ಜನ RCBಯ ಅಭಿಮಾನಿ ಬಳಗ ಇವತ್ತು ಕರ್ನಾಟಕ ರಾಜ್ಯದಲ್ಲಿ, ರಾಜ್ಯದ ಉದ್ದಗಲಕ್ಕೂ ಕೂಡ ಕೋಟ್ಯಾಂತರ ಜನ ಇವತ್ತು ಇಡೀ ದೇಶದಲ್ಲೂ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಬಹುಶಃ IPLನ ತಂಡಕ್ಕೆ ಇಷ್ಟು ದೊಡ್ಡ ಮಟ್ಟದ ಒಂದು ಅಭಿಮಾನಿಗಳನ್ನ ಪಡೆದಿರ್ತಕ್ಕಂಥದ್ದು RCBಯ ಒಂದು IPL ಟೀಮ್. ಆದರೆ ಇವತ್ತು ನಡೆದಿರ್ತಕ್ಕಂಥ ಈ ಒಂದು ಘಟನೆ, ಒಂದು ಕಡೆ RCB ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ RCBಯ ಮುಗ್ಧ ಅಭಿಮಾನಿಗಳು ಅವರ ತಂಡದ ಆ ಪ್ಲೇಯರ್ಸ್ನ ನೋಡ್ಲಿಕ್ಕೋಸ್ಕರ ಏನು ಕಾತರದಿಂದ ಕಾಯ್ತಾ ಇದ್ರು. ಸಾಕಷ್ಟು ಜನ ಇವತ್ತು ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ಮೃತಪಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಇವತ್ತು ನಾವು ಬೋರಿಂಗ್ ಆಸ್ಪತ್ರೆಗೆ ಏನು ಬಂದಿದ್ದೇವೆ, ಈಗ ತಾನೇ ವೈದ್ಯರ ಜೊತೆ ಮಾತನಾಡಬೇಕಾದ್ರೆ ಹತ್ತತ್ರ 17 ಜನ ಇವತ್ತೇನು ಇಂಜರಿಗೆ ಒಳಗಾಗಿರ್ತಕ್ಕಂಥವ್ರು, ಅದರಲ್ಲಿ 6 ಜನ ಇವತ್ತು ಮೃತಪಟ್ಟಿರ್ತಕ್ಕಂಥದ್ದು ಅಧಿಕೃತವಾಗಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇದೆಲ್ಲ ನೋಡಬೇಕಾದ್ರೆ ಹತ್ತತ್ರ 25 ವರ್ಷದ ಒಳಪಟ್ಟಿರ್ತಕ್ಕಂಥ ಯುವಕರು, ಯಾರ್ಯಾರು ಯುವಕರಿದ್ದಾರೆ, ಯುವ ಸಮುದಾಯ ಇವತ್ತು ಸಾಕಷ್ಟು ಜನ ಈ ಒಂದು ಘಟನೆಯಲ್ಲಿ ಸಿಲುಕಿ ಇವತ್ತು ಬಲಿಯಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಒಂದು ರೀತಿ ಬಹಳ ಮನಸ್ಸಿಗೆ ನೋವು ತಂದುಕೊಟ್ಟಿರ್ತಕ್ಕಂಥ ವಿಚಾರ. ಪ್ರತಿಯೊಬ್ಬ ರಾಜ್ಯದ ಪ್ರಜೆಗೂ ಕೂಡ ಬಹಳ ದುಃಖಕರವಾದಂಥ ಒಂದು ದಿನ, ಒಂದು ಸಂದರ್ಭ, ಒಂದು ಕ್ಷಣ ಅಂತಕ್ಕಂಥದ್ದು. ಇವತ್ತು ನಾವೆಲ್ಲರೂ ಕೂಡ ಆ ಒಂದು ಕುಟುಂಬದ ಜೊತೆ ನಿಂತಿದ್ದೇವೆ. ಆದರೆ ಇವತ್ತು ನಾನು ಕೆಲವೊಂದಷ್ಟು ಜನ ಪೋಷಕರ ಜೊತೆ ಮಾತಾಡಬೇಕಾದ್ರೆ ಅವ್ರಿಗೆ ಕೇಳ್ತಾ ಇದೆ, ಯಾವ ರೀತಿ ಈ ಘಟನೆ ನಡೀತು ಅಂದರೆ, ನಾನು ಒಂದು ಮಾತು ಹೇಳ್ತಕ್ಕಂಥದ್ದು, ರಾಜ್ಯ ಸರ್ಕಾರ ನಿನ್ನೆ ದಿನ IPL ಮ್ಯಾಚ್ ಆದ ನಂತರ ಯಾವ ರೀತಿ ನೀವು ಇದಕ್ಕೆ ಪೂರ್ವ ಸಿದ್ಧತೆಗಳು, ಪೂರ್ವ ತಯಾರಿಗಳು ಏನು ಮಾಡ್ಕೊಂಡಿದ್ರಿ? ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು ಜಾಗದಲ್ಲಿ ಮಾಡಬೇಕಾಗಿತ್ತು, ಅಥವಾ ವಿಧಾನಸೌಧದಲ್ಲಿ ಏನು ಗೌರವ ಸಲ್ಲಿಸಬೇಕಾಗಿತ್ತು ನಿಮ್ಮ ಪ್ಲೇಯರ್ಸ್ಗೆ ಅಂತ ಅಂದ್ಕೊಂಡಿದ್ರಿ. ಆ ಜಾಗದಲ್ಲಿ ನೀವು ನೀಟಾಗಿ ಪೊಲೀಸ್ ಸಿಬ್ಬಂದಿಗಳನ್ನ ಕರೆಕ್ಟಾಗಿ ಇಟ್ಕೊಂಡು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು ತಯಾರಿಗಳನ್ನ ಮಾಡ್ಕೊಂಡು ನೀವು ಕಂಡಕ್ಟ್ ಮಾಡಬೇಕಾಗಿತ್ತು. ಇಟ್ ಈಸ್ ಎ ಕಂಪ್ಲೀಟ್ ಮಿಸ್ಮ್ಯಾನೇಜ್ಮೆಂಟ್ ಆಫ್ ದ ಗೌರ್ಮೆಂಟ್. ಅತ್ಯಂತ ಬೇಜವಾಬ್ದಾರಿತನದಿಂದ ಇವತ್ತು ಈ ರಾಜ್ಯ ಸರ್ಕಾರ ವರ್ತನೆ ಮಾಡಿದೆ. ಇಲ್ಲಿಯವರೆಗೂ ಬಹುಶಃ ಗೃಹ ಸಚಿವರು ಈಗ ಬಂದಿದ್ರೆ ನನಗೆ ಗೊತ್ತಿಲ್ಲ, ಈಗ ಬಂದಿದ್ದಾರೆ. ಇಲ್ಲಿಯವರೆಗೂ ಗೃಹ ಸಚಿವರ ಕಡೆಯಿಂದ ನನಗೆ ಗೊತ್ತಿಲ್ಲ, ನಾನು ಇನ್ನೂ ರಿಯಾಕ್ಷನ್ಸ್ ನೋಡಿಲ್ಲ. ನಾನು ಆಸ್ಪತ್ರೆಯಲ್ಲಿ ಕಳೆದ 1.25 ಗಂಟೆಯಿಂದ ಇಲ್ಲೇ ಇದ್ದೇನೆ. ಆದರೆ ಗೃಹ ಸಚಿವರು ಇದಕ್ಕೆ ನೇರವಾಗಿ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ. ನನ್ನ ಅನಿಸಿಕೆ ಬಹುಶಃ ಗೃಹ ಸಚಿವರು ಇವತ್ತಿನ ಈ ಒಂದು ಕಂಡಕ್ಟ್ ಏನಿತ್ತು, ಇವತ್ತು IPL ಪ್ಲೇಯರ್ಸ್ನ ನೋಡ್ತಕ್ಕಂಥದ್ದಕ್ಕೆ ಜನ ಮುಗಿಬಿದ್ದು ಬಂದಿರತಕ್ಕಂಥ ಈ ಒಂದು ವಿಚಾರ ಏನಿದೆ, ಇದ್ರ ಬಗ್ಗೆ ಯಾವ ರೀತಿ ಇವರು ಮುಂಚಿತವಾಗಿ ಒಂದು ಪ್ಲಾನನ್ನು ಮಾಡಿದ್ರು ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥ ಒಂದು ಸಂಗತಿ ಇದು. ಈಗ ಮಾರ್ಚರಿಗೆ ಹೋಗಿದ್ದೆ, 6 ಜನ, ಅದರಲ್ಲಿ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು ಮೃತಪಟ್ಟಿರ್ತಕ್ಕಂಥದ್ದು ಅಫಿಷಿಯಲಿ ದೇವ್ ಅನೌನ್ಸ್ಡ್. ಬೋರಿಂಗ್ ನಲ್ಲಿ ಮಾತ್ರ. ಇನ್ನ ವೈದೇಹಿನಲ್ಲೂ ಸಾಕಷ್ಟು ಜನ ಇಂಜೂರ್ಡ್ ಆಗಿದ್ದಾರೆ. ನನಗೆ ಈ ಗಾಡಿನಲ್ಲಿ ಬರ್ಬೇಕಾದ್ರೆ ಕೇಳಿದ್ದು 4 ಜನ ಅಲ್ಲೂ ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು. ಬಟ್ ನಮಗೆ ಗೊತ್ತಿಲ್ಲ, ಇನ್ನು ನಂಬರ್ಸು ಬಹುಶಃ ಇನ್ನು ಗಗನಕ್ಕೆ ಹೋಗಿ ಟಚ್ ಆಗ್ಬೋದು. ಆದರೆ ಒಂದು ಸರ್ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಇವತ್ತು ನೀವೇನು ತರಾತುರಿನಲ್ಲಿ ಇವತ್ತೇನು ನೀವು ಮಾಡಬೇಕಾಗಿರ್ಲಿಲ್ಲ ಇದು. ಇಫ್ ಯು ರಿಯಲಿ ವಾಂಟೆಡ್ ಟು ಕಂಡಕ್ಟ್ ಇನ್ ಎ ಗುಡ್ ವೇ, ನೀವು ಇನ್ನೂ 2 ದಿನ ಅಲ್ಲ 4 ದಿನ ಟೈಮ್ ತಗೋಬೋದಾಗಿತ್ತು. ಪಾಸಸ್ ಅರೇಂಜ್ಮೆಂಟ್ ಮಾಡಬೇಕಾಗಿತ್ತು ಸರ್. ನೋಡೋದಕ್ಕೆ ನೀವು ಗೇಟ್ ಓಪನ್ ಮಾಡಿದ ತಕ್ಷಣ ಏನು ಮಾಡ್ತಾರೆ ಫ್ಯಾನ್ಸು, ಅವ್ರ ಭಾವನೆಗಳು ಇವತ್ತು ನೆನ್ನೆ ನೋಡಿದ್ವಿ. ಬಹುಶಃ ದೀಪಾವಳಿ ಟೈಮಲ್ಲೂ ಅಷ್ಟು ಪಟಾಕಿ ಹೊಡಿಲಿಕ್ಕಿಲ್ಲ, ಅಷ್ಟು ಪಟಾಕಿ ಹೊಡೆದು ಸಂಭ್ರಮಾಚರಣೆ ಮಾಡಿದ್ದೀವಿ ನಾವು ಇವತ್ತು ನಿನ್ನೆ ದಿನ RCB ಗೆದ್ದಿದ್ದಕ್ಕೆ. ನಿಮಗೆ ಗೊತ್ತಿಲ್ವಾ, ಪರಿಜ್ಞಾನ ಇಲ್ವಾ ಯಾವ ಮಟ್ಟಕ್ಕೆ ಇನ್ಸ್ಟೆಂಟ್ ನಾಳೆ ಪ್ರಕರಣಗಳಾಗ್ಬೋದು ಅಂತಕ್ಕಂಥದ್ದು? ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇಲ್ವಾ? ಸರ್ ಸಂಪೂರ್ಣವಾಗಿ ನೋಡಿ, ಒಂದು ಮಾತು ಹೇಳ್ತೀನಿ, ನೀವು ಬಹುಶಃ ಸರ್ ಬೆಳಗ್ಗೆಯಿಂದ ಮಾಧ್ಯಮದವರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಏನು ಹೋಗಿ ಪ್ಲೇಯರ್ಸ್ಗೆ ಏನು ಅಭಿನಂದನೆ ಸಲ್ಲಿಸಿದ್ದು, ಹೂವು ಕೊಟ್ಟಿದ್ದು, ಹಾರ ತೊರೆ ಕೊಟ್ಟಿದ್ದು, ಫೋಟೋಗಳು ಬಿಡುಗಡೆ ಮಾಡಿದ್ದು, ರೀಲ್ಸ್ಗಳು ಮಾಡಿದ್ದು. ಇವತ್ತು ಎಷ್ಟೋ ಜನ ಮಂತ್ರಿಗಳ ಮಕ್ಕಳು ವಿರಾಟ್ ಕೊಹ್ಲಿ ಅವ್ರು ನೋಡಕ್ಕೆ ಬಂದಿದ್ದಾರೆ. ತುಂಬ ಜನ ಮಂತ್ರಿಗಳ ಮಕ್ಕಳು, ನಾ ಹೆಸರು ಹೇಳಕ್ಕೆ ಹೋಗೋದಿಲ್ಲ.
ಅವರೆಲ್ಲ ಸೇಫ್ ಆಗಿದಾರಲ್ಲ, ಅವ್ರಿಗೆಲ್ಲ ಏನು ತೊಂದರೆ ಇಲ್ವಲ್ಲ? ಸತ್ತವ್ರು ಯಾರು? ಮೃತಪಟ್ಟವ್ರು ಯಾರು? ಬಡವ್ರ ಮಕ್ಕಳು ತಾನೆ ಮೃತಪಟ್ಟವರು, ಅವ್ರಿಗೆ ರಕ್ಷಣೆ ಬೇಡವಾ? ಮಂತ್ರಿಗಳ ಮಕ್ಕಳು ವಿರಾಟ್ ಕೊಹ್ಲಿ ಅವ್ರನ್ನೂ ನೋಡ್ಬೋದು, ಸಚಿನ್ ತೆಂಡೂಲ್ಕರ್ನು ನೋಡ್ಬೋದು, ಯಾರನ್ನ ಬೇಕಾದ್ರೆ ನೋಡ್ಬೋದು. ಇವ್ರ ಕತೆ ಏನು? ಇವತ್ತು ಒಬ್ಬ ಈ ರಾಜ್ಯದ ಸಾಮಾನ್ಯ ನಾಗರಿಕನಾಗಿ ನಾನು ಆಗ್ರಹಿಸ್ತಕ್ಕಂಥದ್ದು, ನೇರವಾಗಿ ಇದರ ಹೊಣೆಗಾರಿಕೆಯನ್ನ ಗೃಹ ಸಚಿವರು ಹೊರಬೇಕಾಗ್ತದೆ. ಜೊತೆಯಲ್ಲಿ ಇವತ್ತು ಮೃತಪಟ್ಟಿರ್ತಕ್ಕಂಥ ಆ ಕುಟುಂಬಗಳಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ದೊಡ್ಡ ಮಟ್ಟದಲ್ಲಿ ಪರಿಹಾರವನ್ನು ಕೊಟ್ಟು ಅವರ ಕುಟುಂಬಸ್ಥರಿಗೆ ಒಂದು ಜಾಬ್ನ ಕೊಡ್ತಕ್ಕಂಥ, ಅಂದರೆ ಅವರು ಗೌರವಿತವಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥದಕ್ಕೆ ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಡ್ತಕ್ಕಂಥ ಕೆಲಸ ಆದರೂ ಕನಿಷ್ಠ ಪಕ್ಷ ಮಾಡಬೇಕು, ಅವ್ರಿಗೆ ಸೌಜನ್ಯತೆ ಇದ್ರೆ ಅಂತಕ್ಕಂಥದ್ದು ನಾಗರಿಕ ತನಿಖೆ. ಮುಂದಿನ ತನಿಖೆ ಯಾವ ತರ ಆಗ್ಬೇಕು? ಯಾಕಂದ್ರೆ ಈ ಘಟನೆ ದೊಡ್ಡ ಘಟನೆ, ಇದು 12 ಜನ ಸಾವನ್ನಪ್ಪಿದ್ದಾರೆ. ಯಾವ ತನಿಖೆ ಮಾಡ್ತಾರೆ ಸರ್? ಸರ್ಕಾರ ಮಾಡೋದು ಯಾರ ಮೇಲೆ ತನಿಖೆ ಮಾಡ್ತಾರೆ? ರಾಜಕೀಯವಾಗಿ ನೀವು ಯಾರನ್ನಾದ್ರೂ ಯಾವ್ದಾದ್ರು ಪಕ್ಷನ ಯಾವ್ದಾದ್ರು ರಾಜಕೀಯ ನಾಯಕರು ಮುಗಿಸ್ಬೇಕು ಅಂದ್ರೆ ನೀವು ಇಟ್ಕೊಂಡಿದ್ದೀರಲ್ಲ ಕೆಲವೊಂದಷ್ಟು ತನಿಖಾ ಸಂಸ್ಥೆನ, ಅದಕ್ಕೆ ಮಾತ್ರ ತನಿಖೆನ ಬಹಳ ಜೋರಾಗಿ ವೇಗವಾಗಿ ಮಾಡ್ತೀರಿ. ಬಡ ಕುಟುಂಬದವ್ರು ಇವತ್ತು ತೀರ್ಕೊಂಡು ಹೋಗಿದಾರಲ್ಲ, ಯಾವ ತನಿಖೆ ಮಾಡಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ಆ ತನಿಖೆ ಫಲಿತಾಂಶ ಏನು ಬರುತ್ತೆ, ರಿಸಲ್ಟ್ ಏನು ಬರುತ್ತೆ? ಕುಮಾರಸ್ವಾಮಿ ಅವರು ಮಾಹಿತಿಯನ್ನು ತೆಗೆದುಕೊಂಡ್ರೆ ಸರ್ ಮುಂದೆ ಚರ್ಚೆ ಮಾಡೋದು ಈ ಒಂದು ಘಟನೆ ಬಗ್ಗೆ ಕೇಂದ್ರ ಸಚಿವರು ಕುಮಾರಣ್ಣವರು ದೆಹಲಿಯಲ್ಲಿದ್ದಾರೆ, ಮಾತನಾಡಿದ್ರು ದೂರವಾಣಿ ಮೂಲಕ. ಬಹುಶಃ ನಾಳೆ ಬರ್ತಾ ಇದ್ದಾರೆ. ಏನು ಮೃತ ಕುಟುಂಬಗಳ ಮನೆಗೆ ಒಂದು ರೌಂಡು ಕುಮಾರಣ್ಣ ಅವರು ಕೂಡ ಬರ್ತೇನೆ ಅಂತಕ್ಕಂಥದ್ದು ಹೇಳಿದ್ದಾರೆ. ನಾಳೆ ದಿನ ಬರ್ತಾ ಇದ್ದಾರೆ. ಮೃತಪಟ್ಟವರ ಹೆಸರು ಏನಾದ್ರು, ವಯಸ್ಸು ಏನಾದ್ರು ಇಲ್ಲಿವರೆಗೂ ಇಲ್ಲ ಸರ್. ಏನಾಗಿದೆ, 3 ಜನ ಮೃತಪಟ್ಟಿರ್ತಕ್ಕಂಥ ಕುಟುಂಬಸ್ಥರು ಮಾತ್ರ ಇಲ್ಲಿವರೆಗೂ ಪತ್ತೆ ಹಚ್ಚಿದ್ದಾರೆ. ಆದ್ರೆ ಇನ್ನ 3 ಜನ ಮೃತಪಟ್ಟಿರ್ತಕ್ಕಂಥ ಪೋಷಕರು ಇಲ್ಲಿವರೆಗೂ ಯಾರಿಗೂ ಗೊತ್ತೇ ಆಗಿಲ್ಲ. ದಿಸ್ ವೆರಿ ಅನ್ಫಾರ್ಚುನೇಟ್.